ನಮಸ್ಕಾರ ಗೆಳೆಯರೆ, ದಯವಿಟ್ಟು ಒಂದು ನಿಮಿಷ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಣಿಸಿಕೊಂಡರೆ ಅದು ನಾನು ಬರೆದಂತಹ ಕವಿತೆಗಳ ಮುಖಾಂತರವೆಂಬುದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಆದರೆ ಇಂದು ನಾನು ಇಲ್ಲಿ ಬಂದಿರುವ ಕಾರಣ ಬೇರೆಯೊಂದಿದೆ. ಅದೇನೆಂದರೆ, ಸುಮಾರು ದಿನಗಳಿಂದ ನನ್ನ ಮನದಲ್ಲಿ ಮೂಡಿದ ಒಂದು ಭಯವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಣವೆಂಬ ಕಾರಣ. ಅದೇ ಕಾಲ ಕಳೆದಂತೆ ನನ್ನ ಈ ಕನ್ನಡ ಭಾಷೆ ಎಲ್ಲಿ ಕಣ್ಮರೆಯಾಗುತ್ತದೋ ಎಂಬ ಭಯ. ನಾನು ಬೆಂಗಳೂರಿಗೆ ಬಂದು ಸುಮಾರು 7-8 ತಿಂಗಳು ಕಳೆದವು. ಅಂದಿನಿಂದ ನಾನು ಬಹಳಷ್ಟು ಬಾರಿ ಈ ಸಂದರ್ಭವನ್ನು ಎದುರಿಸಿದ್ದೇನೆ. ನಾವು ಕಾಣುವ ಹಾಗೆ ನಾವು ಯಾವುದಾದರೊಂದು ಹೋಟೆಲ್, ಮಾಲ್ ಇಲ್ಲ ರಸ್ತೆಯ ಬದಿಯಲ್ಲಿರುವ ಒಂದು ಚಿಕ್ಕ ಪಾನಿಪುರಿ ಅಂಗಡಿಗೆ ಹೋದರೂ ಸಹ ನಮ್ಮ ರಾಜ್ಯದ ಜನರಿಗಿಂತಹ ಬೇರೆಲ್ಲ ರಾಜ್ಯದ ಜನರೇ ಎಲ್ಲ ಕೆಲಸಗಳಲ್ಲಿ ಹೆಚ್ಚು ತೊಡಗಿರುತ್ತಾರೆ. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ನಮ್ಮ ಈ ಕನ್ನಡ ನಾಡಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲೇ ಬೆಳೆದು ಜೀವನವನ್ನು ನಡೆಸುತ್ತಿರುತ್ತಾರೆ. ಇಲ್ಲಿ ಇದು ಸಮಸ್ಯೆಯಲ್ಲ. ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದು ಏನೆಂದರೆ, ನಮ್ಮ 6 ಕೋಟಿ ಕನ್ನಡಿಗರ ಕರುಣೆಯಿಂದ ಜೀವನವನ್ನು ನಡೆಸುತ್ತಿರುವ ಅವರು ನಮ್ಮ 6 ಕೋಟಿ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಯನ್ನು ಕಲಿಯಲು ಸಿದ್ಧರಿಲ್ಲ. ಆದರೆ ನಮ್ಮ ಈ 6 ಕೋಟಿ ಕನ್ನಡಿಗರು ತಮ್ಮೊಂದಿಗೆ ಆ ರೀತಿ ಒಬ್ಬ ವ್ಯಕ್ತಿಯೊಂದಿಗೆ ಸಂಭಾಷಣೆ ನಡೆಸಲು ನಮ್ಮ ಹೆತ್ತ ತಾಯಿಯಂತಹ ಕನ್ನಡ ಭಾಷೆಯನ್ನು ಬಿಟ್ಟು ನಮಗೆ ಆ ಭಾಷೆ ಬರೆದಿದ್ದರೂ ಆ ಭಾಷೆಯಲ್ಲಿ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದು ಯಾವ ಮಟ್ಟಿಗೆ ಸರಿ? ಗೆಳೆಯರೇ, ತಮ್ಮೆಲ್ಲರಲ್ಲಿ ನನ್ನ ಮನದಾಳದ ವಿನಂತಿ ಒಂದು. ನನ್ನ ಈ ಕೊನೆಯ ಮಾತೆ ನಮ್ಮೆಲ್ಲರ ಮಾತಾಗಲಿ. ನಮ್ಮ ಈ 6 ಕೋಟಿ ಕನ್ನಡಿಗರೊಂದಿಗೆ ಈ ಕರುನಾಡಲ್ಲಿ ಜೀವನ ಸಾಗಿಸಬೇಕಾದರೆ ಕನ್ನಡ ಭಾಷೆಯನ್ನು ಕಲಿಯಲು ಸಿದ್ಧರಾಗಲಿ. ಇಲ್ಲವಾದರೆ ಈ ಕರುನಾಡನ್ನು ಬಿಟ್ಟು ತೊಲಗಲಿ. ಜೈ ಹಿಂದ್, ಜೈ ಕರ್ನಾಟಕ.